ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗಾಗಿ HRMS ESS ಮೊಬೈಲ್ ಆ್ಯಪ್ 2 ಅನ್ನು ನೀಡಿದೆ. HRMS 2 ಎಂಪ್ಲಾಯಿ ಸೇವ್ ಸರ್ವಿಸ್ ಆ್ಯಪನ್ನು ನೀಡಿದೆ. ಈ ಒಂದು ಆ್ಯಪನ್ನು ಫೋನ್ಗೆ ನಾವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ನಾವು ನ್ಯೂ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅಂತಕ್ಕಂತಹ ಸಂಪೂರ್ಣವಾದಂತಹ ವಿಡಿಯೋ. ಇಲ್ಲಿ ಫೋನ್ನಲ್ಲಿರ್ತಕ್ಕಂತಹ ಪ್ಲೇಸ್ಟೋರನ್ನು ಓಪನ್ ಮಾಡಿ ಅಲ್ಲಿ HRMS 2 ESS ಎಂದು ಟೈಪ್ ಮಾಡಿದಾಗ ನಮಗೆ ಮೊದಲಲ್ಲೇ ಸಿಗ್ತಕ್ಕಂತಹ HRMS 2 ESS ಆ್ಯಪನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳಬೇಕಾಗತ್ತೆ. ಇಲ್ಲಿ ಇನ್ಸ್ಟಾಲ್ ಮಾಡಿಕೊಂಡ ನಂತರ ಈಗಾಗಲೇ ನಾವು HRMS ESS ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ನಲ್ಲಿ ನಾವು ರಿಜಿಸ್ಟ್ರೇಷನ್ ಆಗಿದ್ದೀವಿ. ಅದು ವೆಬ್ಸೈಟ್ ಆಗಿರುತ್ತೆ. ಆದರೆ ಇದು ಮೊಬೈಲ್ ಆ್ಯಪ್ ಆಗಿದ್ದು ನಾವು ಫೋನ್ನಲ್ಲೇ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಬಳಸಬಹುದಾಗಿರುತ್ತೆ. ಈ ಒಂದು ಆ್ಯಪನ್ನು ನಾವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿಕೊಂಡ ನಂತರ ನಾವು ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ನೋಡಿ, ಈ ಆ್ಯಪ್ ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆಗಿರ್ತಕ್ಕಂತಹ ಆ್ಯಪನ್ನು ನಾನು ಓಪನ್ ಮಾಡ್ಕೊಳ್ತೇನೆ. ಇಲ್ಲಿ ಮೊದಲನೇದಾಗಿ ಆ ಆ್ಯಪನ್ನು ಓಪನ್ ಮಾಡಿಕೊಂಡ ತಕ್ಷಣ ಇಂಟರ್ಫೇಸ್ ಈ ರೀತಿಯಾಗಿ ಕಾಣುತ್ತೆ. ESSಗೆ ಸ್ವಾಗತ, ಲಾಗಿನ್, ಅದರ ಕೆಳಗಡೆ ಹೊಸ ಬಳಕೆದಾರರ ನೋಂದಾಯಿಸಿರಿ ಅಂತ ಬರ್ತಾ ಇರುತ್ತೆ. ಇಲ್ಲಿ ಹೊಸ ಬಳಕೆದಾರರಾಗಿ ನೋಂದಾಯಿಸಿಯನ್ನು ಕ್ಲಿಕ್ ಮಾಡಿ ಇಲ್ಲಿ KJID ಸಂಖ್ಯೆ, ನಮ್ಮ KJID ಸಂಖ್ಯೆಯನ್ನು ಮೊದಲಿಗೆ ತುಂಬಬೇಕಾಗುತ್ತೆ. KJID ಸಂಖ್ಯೆಯನ್ನು ತುಂಬಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಮುಂದೆಯನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗಾಗಲೇ ನಾವು ESS ಪೋರ್ಟಲ್ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೇವೆ, ಆದರೆ ಅದು ಇಲ್ಲಿ ವರ್ಕ್ ಆಗೋದಿಲ್ಲ. ನಾವು ಆ್ಯಪ್ಗೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಈ ಮುಂದೆಯನ್ನು ಕ್ಲಿಕ್ ಮಾಡಿದ ಕೂಡಲೇ ನಮ್ಮ HRMS ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗತ್ತೆ. OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಕೊಟ್ಟ ಕೂಡಲೇ ನಮಗೆ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಬರುತ್ತೆ. ಈ ಒಂದು ಪಾಸ್ವರ್ಡನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ ಪಾಸ್ವರ್ಡ್ ಹೇಗಿರಬೇಕು ಅಂತಕ್ಕಂಥ ಷರತ್ತುಗಳನ್ನು ನೋಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಕೊಟ್ಟ ಕೂಡಲೇ ಇಲ್ಲಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಡನ್ ಎಂದು ಬರುತ್ತೆ. ನಾವು ಮತ್ತೊಮ್ಮೆ ನಮ್ಮ KJID ನಂಬರನ್ನು ಹಾಕಿ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾವನ್ನು ಬಳಸಿ ನಾವು ಲಾಗಿನ್ ಆಗಬೇಕಾಗತ್ತೆ. ನೋಡಿ, ಇಲ್ಲಿ ಮತ್ತೊಮ್ಮೆ OTP ಬರುತ್ತೆ. ಪ್ರತಿ ಬಾರಿ ನಾವು ಲಾಗಿನ್ ಆಗಬೇಕಾದ್ರೂ OTP ಬರುತ್ತೆ. OTPಯನ್ನು ಕೊಟ್ಟು ಎಂಟರ್ ಆದ ತಕ್ಷಣ ಈ ಒಂದೇ ಅಪ್ಲಿಕೇಶನ್ನಲ್ಲಿ ಎಲ್ಲ ಸೇವೆಗಳು ಅಂತಕ್ಕಂತಹ ಮೊದಲ ಸ್ಕ್ರೀನ್ ಓಪನ್ ಆಗುತ್ತೆ. ಈ ಆ್ಯಪನ್ನಲ್ಲಿ ನಾವು ನಮ್ಮ ರಜೆ, ನಮ್ಮ ಲೋನ್ಗಳ ಟ್ರ್ಯಾಕ್ ಮಾಡ್ಬೋದು, ಪೇ ಸ್ಲಿಪ್, ಈ ಎಲ್ಲವನ್ನು ಸಹ ನಾವಿಲ್ಲಿ ಬಳಸಬಹುದಾಗಿರುತ್ತೆ. ಈಗ ನಾನು ಲಾಗಿನ್ ಆಗಿದ್ದೇನೆ. ಲಾಗಿನ್ ಆದ ಕೂಡಲೇ ಇಲ್ಲಿ ಸೇವೆಗಳ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ನಮ್ಮ ಮಾಹಿತಿ, ಹೆಸರು ಎಲ್ಲ ಇಲ್ಲಿ ಬಂದಿರುತ್ತೆ. ಈಗ ಈ HRMS 2 ESSನಲ್ಲಿ ಇನ್ನೂ ಸಹ ಸೇವೆಗಳು ಪ್ರಾರಂಭ ಆಗಿಲ್ಲ. ಅಂದರೆ ಈಗ ಆ್ಯಪ್ ರಿಜಿಸ್ಟ್ರೇಷನ್ಗೆ ಮಾತ್ರ ಕೊಟ್ಟಿದ್ದಾರೆ, ಇನ್ನೂ ಸೇವೆಗಳನ್ನು ಅದಕ್ಕೆ ಲಿಂಕ್ ಮಾಡಿರೋದಿಲ್ಲ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಯಾವುದೇ ಸೇವೆಗಳು ಲಭ್ಯವಿಲ್ಲ. ಕಮಿಂಗ್ ಸೂನ್, ಶೀಘ್ರದಲ್ಲೇ ಎಲ್ಲ ಸೇವೆಗಳನ್ನು ಇಲ್ಲಿ ಆರಂಭಿಸಲಾಗುತ್ತೆ. ಇಲ್ಲಿ ವೈಯಕ್ತಿಕ ಮಾಹಿತಿಯನ್ನು ನೋಡಬಹುದು. ನಂತರ ಸಂಯೋಜನೆಗಳಂದರೆ ಆ್ಯಪ್ ಸೆಟ್ಟಿಂಗನ್ನು ನೋಡಬಹುದು. ನೋಡಿ, ಇಲ್ಲಿ ವೈಯಕ್ತಿಕ ಮಾಹಿತಿ, ನಮ್ಮ ಮಾಹಿತಿ ಬರುತ್ತೆ ಸ್ಕ್ರೀನ್ನ ಮೇಲೆ ಮಾಹಿತಿಯನ್ನು ನೋಡ್ಕೋಬೋದು. ಅದಾದ ನಂತರ ಇಲ್ಲಿ ಸಂಯೋಜನೆಗಳಂದರೆ ಆ್ಯಪ್ ಸೆಟ್ಟಿಂಗ್, ಆ್ಯಪ್ನ ಥೀಮ್ ಸೆಟ್ಟಿಂಗ್ ಇಲ್ಲಿ ಬರುತ್ತೆ. ನಂತರ ಇಲ್ಲಿ ಸಂಪರ್ಕಿಸಿ, ಹೆಲ್ಪ್, ಇಲ್ಲಿ HRMS ಹೆಲ್ಪ್ ಡೆಸ್ಕ್ನ ಮಾಹಿತಿ ನಮಗೆ ಸಿಗುತ್ತೆ. ನೋಡಿ, ಸಹಾಯ ಮತ್ತು ಬೆಂಬಲ ಅಂತಕ್ಕಂಥದ್ದನ್ನು ಕ್ಲಿಕ್ ಮಾಡಿದಾಗ HRMS ಸಹಾಯವಾಣಿ ಸಂಖ್ಯೆ ಎಲ್ಲ ಅಲ್ಲಿ ಸಿಗ್ತಾ ಹೋಗುತ್ತೆ. ನೋಡಿ, ಇಷ್ಟು ಮಾಹಿತಿ HRMS 2ನಲ್ಲಿ ಈಗ ಸದ್ಯಕ್ಕೆ ಲಭ್ಯವಿದೆ. ಇನ್ನು ಈ ಎಲ್ಲ ಸೇವೆಗಳನ್ನು ಈ ಆ್ಯಪ್ನಲ್ಲಿ ಪ್ರಾರಂಭಿಸಿಲ್ಲ. ಇದು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಆದ್ದರಿಂದ ಈ ಮೊಬೈಲ್ ಆ್ಯಪನ್ನು ಮೊಬೈಲ್ಗೆ ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿ ಈ ಸೇವೆಗಳನ್ನು ಬಳಸ್ಕೊಳ್ಬಹುದಾಗಿರುತ್ತೆ. ಈ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.